ಬಂಧುಗಳೇ, 1946ರಲ್ಲಿ ಭಾರತದ ಸಂವಿಧಾನ ಬರೆಯುವ ತಯಾರಿ ನಡೆಯಿತು. ಈ ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಪ್ರವೇಶ ಪಡೆದದ್ದು ಹೇಗೆ? ಈ ವಿಷಯದ ಬಗ್ಗೆ ಇವತ್ತು ನಾನು 4 ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಬೇಕೆಂದು ಬಯಸಿದ್ದೇನೆ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಭಾರತದಂತಹ ಬಹುಸಂಸ್ಕೃತಿಗಳ ದೇಶಕ್ಕೆ ಅಂತಂದರೆ ಸಾವಿರಾರು ಸಂಸ್ಕೃತಿಗಳು, ಸಾವಿರಾರು ನಂಬಿಕೆಗಳು, ಸಾವಿರಾರು ಭಾಷೆಗಳು, ಸಾವಿರಾರು ಜಾತಿಗಳು, ಅವು ಶ್ರೇಣೀಕೃತ ಜಾತಿಗಳು ಮತ್ತು ಕೋಟ್ಯಾವಧಿ ದೇವರುಗಳು, ಅಪಾರವಾದ ಜನಸಂಖ್ಯೆ ಹೊಂದಿರುವಂಥ ಈ ದೇಶಕ್ಕೆ ಸಂವಿಧಾನ ಬರೆಯುವ ಕೆಲಸ ಏನು ಸಾಮಾನ್ಯ ಕೆಲಸವಲ್ಲ. ಇಂಥ ಅಸಾಮಾನ್ಯ ಕೆಲಸದ ಜವಾಬ್ದಾರಿ 1946ರ ಉತ್ತರಾರ್ಧದಲ್ಲಿ ಬಾಬಾ ಸಾಹೇಬರ ಹೆಗಲಿಗೆ ಬರುತ್ತದೆ. ಅದು ಹೇಗೆ ಬಂತು ಅನ್ನೋದರ ಬಗ್ಗೆ ಕೊನೆ ಪಕ್ಷ ಸಂವಿಧಾನದಿಂದ ಲಾಭಾನ್ವಿತರಾದ, ಸಂವಿಧಾನದಿಂದ ಸಮಾನತೆಯ ಪ್ರತಿಷ್ಠೆಯ ಬದುಕನ್ನು ಬದುಕ್ತಾ ಇರುವಂಥ ಇವತ್ತಿನ SC ST OBCಗಳು ಮತ್ತು ಸಮಸ್ತ ಮಹಿಳೆಯರು ತಿಳಿದುಕೊಳ್ಳಲೇಬೇಕು. ಬಾಬಾ ಸಾಹೇಬರನ್ನು ಸಂವಿಧಾನ ಸಭೆಯಲ್ಲಿ ಅವರನ್ನು ಬರುವಂತೆ, ಅವರಿಗೆ ಸಂವಿಧಾನವನ್ನು ಬರೆಯುವಂಥ ಅವಕಾಶ ಕೊಡುವ ಮಾತಂತೂ ದೂರ ಉಳಿಯಿತು. ಬಾಬಾ ಸಾಹೇಬರು ಸಂವಿಧಾನ ಸಭೆಯೊಳಗೆ ಬರದಂತೆ ಅಂದು ಶತಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ಸು ಇಂದು ಆ ಅವಕಾಶವನ್ನು, ಅಂದರೆ ಸಂವಿಧಾನ ಬರೆಯುವ ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟವರು ನಾವೇ ಎಂದು ನಿಸ್ಸಂಕೋಚವಾಗಿ, ಯಾವ ಹಿಂಜರಿಕೆ ಇಲ್ಲದೆ, ಯಾವ ನಾಚಿಕೆ ಇಲ್ಲದೆ ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ. ಮತ್ತು ನಮ್ಮ ಲೋಕಲ್ ಲೀಡರ್ಗಳು ಸಹ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಅದನ್ನೇ ನಂಬಿದ್ದಾರೆ. ಆದ್ದರಿಂದ ಸತ್ಯವನ್ನು ತಿಳಿದುಕೊಳ್ಳುವ ಎಲ್ಲರೂ ಸತ್ಯವನ್ನು ತಿಳಿದುಕೊಳ್ಬೇಕು. ಈ ನಿಟ್ಟಿನಲ್ಲಿ ಇದೊಂದು ಚಿಕ್ಕ ಪ್ರಯತ್ನ. 1945ರಲ್ಲಿ 2ನೇ ಜಾಗತಿಕ ಮಹಾಯುದ್ಧ ಮುಗಿಯುತ್ತದೆ. ಇದರಲ್ಲಿ ಬ್ರಿಟಿಷರು ಗೆಲ್ಲುತ್ತಾರೆ. ಅವರು ಗೆದ್ದಿದ್ದರು ಅನ್ನುವುದಕ್ಕಿಂತಲೂ ಸೋತಿದ್ದರು ಅನ್ನುವುದೇ ಸೂಕ್ತವಾಗುತ್ತದೆ. ಯಾಕಂದರೆ ಆ ಯುದ್ಧದಲ್ಲಿ ಬ್ರಿಟಿಷರು ಅಷ್ಟರ ಮಟ್ಟಿಗೆ ಆರ್ಥಿಕ ತೊಂದರೆಯನ್ನು, ಆರ್ಥಿಕ ಹಾನಿಯನ್ನು ಅನುಭವಿಸಿದ್ದರು. ಇನ್ನು ಮುಂದೆ ಅವರಿಗೆ ಭಾರತವನ್ನು ಆಳುವುದು ಸಾಧ್ಯವೇ ಇಲ್ಲ ಅಂತ ಅವಾಗ ಅನಿಸ್ತದೆ ಅವರಿಗೆ. ಆಗ ಅವರು ಭಾರತಕ್ಕೆ ಕೆಲವೊಂದು ಕಾರಣಗಳಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂಬ ನಿರ್ಣಯ ಮಾಡ್ತಾರೆ. ಹೀಗೆ ನಿರ್ಣಯ ಮಾಡಿದ ನಂತರ ಅವರು ಭಾರತಕ್ಕೆ ಸಂವಿಧಾನ ಬರೆಯುವಲ್ಲಿ ಭಾರತೀಯರಿಗೆ, ಅಂದರೆ ಭಾರತದ ರಾಜಕೀಯ ಮುಖಂಡರಿಗೆ ಸಂವಿಧಾನ ಬರೆಯಲು ಸೂಚನೆಯನ್ನು ಕೊಡ್ತಾರೆ. ಮತ್ತು ಈ ಕಾಂಗ್ರೆಸ್ ಮುಖಂಡರಿಗೆ ಒಂದು ಸಂವಿಧಾನ ಬರೆಯುವ ಕೆಲಸದಲ್ಲಿ ಮಾರ್ಗದರ್ಶನ ಮಾಡುವುದಕ್ಕಾಗಿ ಬ್ರಿಟಿಷರು ಸಂವಿಧಾನ ತಜ್ಞರ ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ. ಈ ಆಯೋಗದ ಹೆಸರೇ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್. 1946ರಲ್ಲಿ ಭಾರತಕ್ಕೆ ಈ ಮಿಷನ್ ಬರುತ್ತದೆ. ಈ ಮಿಷನ್ನಿನ ಸದಸ್ಯರು ಮತ್ತು ರಾಜಕೀಯ ಮುಖಂಡರು, ಅಂದರೆ ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಮುಖಂಡರೇ, ಇಬ್ಬರು ಡಿಸ್ಕಷನ್ ಮಾಡಿ ಸಂವಿಧಾನ ಸಮಿತಿಗೆ ಸದಸ್ಯರನ್ನು ಆಯ್ಕೆ ಮಾಡುವುದಕ್ಕಾಗಿ ಒಂದು ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ. ಇದು ಪರೋಕ್ಷ ಪದ್ಧತಿಯ ಚುನಾವಣೆ. ಅಂತಂದರೆ ಅಭ್ಯರ್ಥಿಗೆ ವೋಟ್ ಹಾಕುವ ಅಧಿಕಾರ ಕೇವಲ ಪ್ರಾಂತೀಯ ಶಾಸನ ಸಭೆಯ ಸದಸ್ಯರಿಗೆ ಮಾತ್ರ ಇರುತ್ತದೆ. ಅಂದರೆ ಪ್ರಾಂತೀಯ ಶಾಸನ ಸಭೆ ಸದಸ್ಯರಂದರೆ ಇವತ್ತಿನ ಸ್ಟೇಟ್ ಅಸೆಂಬ್ಲಿಯ MLAಗಳಂತ ತಿಳ್ಕೊಳ್ಬೋದು ನಾವು. ಯಾಕಂದರೆ ಆಗಿನ ಕಾಲದಲ್ಲಿ ಸ್ಟೇಟ್ಗಳಿದ್ದಿದ್ದಿಲ್ಲ. ಆಗಿನ ಕಾಲದಲ್ಲೇ ಪ್ರಾಂತಗಳಲ್ಲಿ ದೇಶವನ್ನು ವಿಭಾಗಿಸಿದ್ದರು. ಇದು ಅಲ್ಲದೆ ಎಲೆಕ್ಷನ್ಗೆ ನಿಲ್ಲುವಂಥ ವ್ಯಕ್ತಿ ಸ್ಪರ್ಧಿಸುವಂಥ ಅಭ್ಯರ್ಥಿಯ ಹೆಸರನ್ನು ಸೂಚಿಸುವ ಅಧಿಕಾರ ಅಥವಾ ಹಕ್ಕು ಸಹ ಈ ಶಾಸನ ಸಭೆಯ ಸದಸ್ಯರಿಗೆ ಇತ್ತು. ಇಂಥದ್ರಲ್ಲಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಚುನಾವಣೆಗೆ ನಿಲ್ಲಬೇಕೆಂದು ಬಯಸ್ತಾರೆ. ಯಾಕಂತಂದರೆ ಬ್ರಿಟಿಷರಿಂದ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಲ್ಲಿ ಪಡೆದಂಥ ಈ ಶೋಷಿತ ಜನರಿಗೆ ಅಥವಾ ಅಸ್ಪೃಶ್ಯರಿಗೆ ಏನೊಂದು ಸೌಲಭ್ಯಗಳನ್ನು ಪಡೆದುಕೊಂಡಿರ್ತಾರಲ್ಲ, ಏನೊಂದು ಹಕ್ಕು ಅಧಿಕಾರಗಳನ್ನು ಪಡೆದುಕೊಂಡಿರ್ತಾರಲ್ಲ, ಅವೆಲ್ಲವುಗಳನ್ನು ಪುನಃ ಪ್ಯಾಕ್ಟದ ಮೂಲಕ ಶ್ರೀಮಾನ್ ಗಾಂಧಿಯವರು ಮತ್ತು ಕಾಂಗ್ರೆಸ್ಸಿಗರು ಅವನ್ನೆಲ್ಲ ರದ್ದುಪಡಿಸಿರ್ತಾರೆ ಅಥವಾ ಕಸಿದುಕೊಂಡಿರ್ತಾರೆ ಅಂತ ಅನ್ಬೋದು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರರು ಅಟ್ಲೀಸ್ಟ್ ಸಂವಿಧಾನ ಸಮಿತಿಯಲ್ಲಿ ಹೋಗೋದ್ರಿಂದ ನಾನು ಮತ್ತೆ ಏನನ್ನಾದರೂ ನಮ್ಮ ಜನರಿಗೆ ಅಥವಾ ಈ ಶೋಷಿತರಿಗೆ ಕೊಡ್ಬೋದು ಅನ್ನೋ ಒಂದು ಕಲ್ಪನೆಯಿಂದ ಎಲೆಕ್ಷನ್ಗೆ ಬಯಸ್ತಾರೆ. ಆದರೆ ಬಾಬಾ ಸಾಹೇಬರ ಪಕ್ಷವಾದಂಥ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್, ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನಿಂದ ಪ್ರಾಂತೀಯ ಶಾಸನ ಸಭೆಗೆ ಯಾರೊಬ್ಬರೂ ಆಯ್ಕೆಯಾಗಿರಲಿಲ್ಲ. ಬಾಂಬೆ ಪ್ರಾಂತೀಯ ಶಾಸನ ಸಭೆಯಲ್ಲಿ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನ ಶೂನ್ಯ ರಿಪ್ರೆಸೆಂಟೇಷನ್ ಇರ್ತದೆ. ಹೀಗಾಗಿ ಬಾಬಾ ಸಾಹೇಬರ ಹೆಸರನ್ನು ಸೂಚಿಸುವುದಕ್ಕಾಗಲಿ ಇಲ್ಲ ಗೆದ್ದ ನಂತರ ಎಲೆಕ್ಷನ್ಗೆ ನಿಂತ ನಂತರ ಅವರಿಗೆ ವೋಟ್ ಹಾಕುವುದಕ್ಕಾಗಲಿ ಯಾರೂ ಇರುವುದಿಲ್ಲ. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನಿಂದ ಒಟ್ಟು ಇಂಡಿಯಾದಲ್ಲಿ 2 ಪ್ರಾಂತಗಳಿಂದ 2 ಮಾತ್ರ ಆಯ್ಕೆಯಾಗಿರ್ತಾರೆ. ಎನ್ ಶಿವರಾಜ್ ಅನ್ನುವರು ಮದ್ರಾಸ್ ಪ್ರಾಂತದಿಂದ ಮತ್ತು ಜೋಗೇಂದ್ರನಾಥ್ ಮಂಡಲ್ ಅನ್ನುವರು ಬಂಗಾಲದಿಂದ ಆಯ್ಕೆಯಾಗಿರ್ತಾರೆ. ಹೀಗಾಗಿ ಬಾಬಾ ಸಾಹೇಬರು ಎಲೆಕ್ಷನ್ನಿಂದ ಮತ್ತು ಈ ಕಡೆ ಇವರು ಹಾಕೋದಿಲ್ಲ, ಆ ಕಡೆ ಕಾಂಗ್ರೆಸ್ಸಿಗರು ಬಾಬಾ ಸಾಹೇಬರಿಗೆ ಹೆಸರನ್ನು ಸೂಚಿಸುವುದಿಲ್ಲ. ಕಾಂಗ್ರೆಸ್ಸಿಗರು ಎಂತೆಂಥ ಅಯ್ಯಗ್ಗರನ್ನು ಹೆಬ್ಬಟ್ಟಿನವರನ್ನು ಕೊನೆಗೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಜೀತದಾಳುಗಳ ಹೆಸರನ್ನು ಸೂಚಿಸುತ್ತಾರೆ ವಿನಃ ಬಾಬಾ ಸಾಹೇಬರ ಹೆಸರನ್ನು ಸೂಚಿಸುವುದಕ್ಕೆ ಹೋಗೋದಿಲ್ಲ. ಹೀಗಾಗಿ ಬಾಬಾ ಸಾಹೇಬರು ಎಲೆಕ್ಷನ್ನಿಂದ ಹಿಂಸರಿತಾರೆ, ಸ್ಪರ್ಧೆ ನಿಲ್ಲೋಕೆ ಆಗೋದಿಲ್ಲ, ಅದಕ್ಕೆ ಅವ್ರು ಹಿಂಸರಿತಾರೆ. ಈ ವಿಷಯ ಬಂಗಾಲದಲ್ಲಿದ್ದಂಥ ಜೋಗೇಂದ್ರನಾಥ್ ಮಂಡಲರಿಗೆ ಗೊತ್ತಾಗ್ತದೆ. ಅವ್ರಿಗೆ ಈ ವಿಷಯ ತಿಳಿದ ತಕ್ಷಣ ಭಾಳ ಆಘಾತ ಆಗ್ತದೆ. ಬಾಬಾ ಸಾಹೇಬರ ಸಂವಿಧಾನ ಸಮಿತಿಗೆ ಆರಿಸಿ ಹೋಗದಿದ್ದರೆ ಭವಿಷ್ಯದಲ್ಲಿ ಈ ಶೋಷಣೆಗೆ ಒಳಗಾದ ಜನ ಅಸ್ಪೃಶ್ಯರ ಭವಿಷ್ಯ ಕತ್ತಲೆಯಿಂದ ಕೂಡುತ್ತದೆ. ಅವ್ರ ಬೆಳಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಬದುಕಿನಲ್ಲಿ ಅಂತ ಅವರಿಗೆ ಅನಿಸ್ತದೆ. ಅದಕ್ಕಾಗಿ ಅವರು ಏನು ಅಂದ್ಕೊಳ್ತಾರೆ ಅಂತಂದರೆ ಬಾಬಾ ಸಾಹೇಬರನ್ನು ಹೇಗಾದರೂ ಮಾಡಿ ಬಂಗಾಲದಿಂದ ಆದರೂ ಎಲೆಕ್ಷನ್ಗೆ ನಿಲ್ಲಿಸಿ ಅವರನ್ನು ಗೆಲ್ಲಿಸಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ಹಾಗೆ ನಿರ್ಣಯ ಮಾಡಿಬಿಟ್ಟು ಅವರು ಬಾಬಾ ಸಾಹೇಬರಿಗೆ ವಿನಂತಿ ಮಾಡ್ತಾರೆ, ನೀವು ಇಲ್ಲಿ ಬಂಗಾಲಕ್ಕೆ ಬನ್ನಿ ಮತ್ತು ಇಲ್ಲಿ ಎಲೆಕ್ಷನ್ಗೆ ನಿಲ್ಲಿ, ನಿಮ್ಮನ್ನು ಗೆಲ್ಲಿಸಿ ಕಳಿಸುವ ಜವಾಬ್ದಾರಿ ನನ್ನದು ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಅದಕ್ಕೆ ಒಪ್ಕೊಂಡು ಬರ್ತಾರೆ, ಕಲ್ಕತ್ತಾಕ್ಕೆ ಬರ್ತಾರೆ. ಇದು ಈ ಆಗಿನ ಹೊತ್ತಿನಲ್ಲಿ ಪರಿಸ್ಥಿತಿ, ಬಂಗಾಲದ ಪರಿಸ್ಥಿತಿ ಏನಿತ್ತಂದರೆ ಆಗ ಮುಸ್ಲಿಂ ಲೀಗದ ಗೌರ್ಮೆಂಟ್ ಅಲ್ಲಿರ್ತದೆ. ಮುಸ್ಲಿಂ ಲೀಗ್ ಮತ್ತು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನಿನ ಸಮ್ಮಿಶ್ರ ಸರ್ಕಾರ ಇರ್ತದೆ ಬಂಗಾಲದಲ್ಲಿ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಜೋಗೇಂದ್ರನಾಥ್ ಮಂಡಲರು ಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಅವರ ಹತ್ರ ಪವರ್ ಇರ್ತದೆ. ಆಗ ಬಾಬಾ ಸಾಹೇಬರನ್ನು ಖುಲ್ಲಾ ಮತ್ತು ಜೈಸೂರ್ ಕ್ಷೇತ್ರದಿಂದ ಕಣಕ್ಕಿಳಿಸುತ್ತಾರೆ. ತಾವು ಫರೇಪುರ್ ಮತ್ತು ಬಲೇಸಾರ್ ಕ್ಷೇತ್ರದಿಂದ ಎಲೆಕ್ಷನ್ಗೆ ಇಳಿತಾರೆ. ಬಾಬಾ ಸಾಹೇಬರು ಎಲೆಕ್ಷನ್ಗೆ ನಿಂತದ್ದು ಗೊತ್ತಾದದ್ದೇ ತಡ. ಬಂಗಾಲದಲ್ಲಿರುವ ಏನು ಒಂದು ಪರಿಶಿಷ್ಟ ಜಾತಿ ಜನ ಇರ್ತಾರಲ್ಲ, ನಮೋ ಶೂದ್ರರು, ಚಂಡಾಲರು ಮತ್ತು ಪಂಜಾಬದಲ್ಲಿ ಪ್ರಚಂಡ ಸಂಖ್ಯೆಯಲ್ಲಿ ಬಂಗಾಲದಲ್ಲಿ ಪಂಜಾಬದಿಂದ ಬಂದಂಥ ಎಸ್ಸಿಗಳು ಭಾಳ ಸಂಖ್ಯೆಯಲ್ಲಿರ್ತಾರೆ. ಸಿಖ್ ಎಸ್ಸಿಗಳು, ಪಂಜಾಬ್ ಎಸ್ಸಿಗಳು ಭಾಳ ಸಂಖ್ಯೆಯಲ್ಲಿರ್ತಾರೆ. ಅವರೆಲ್ಲ ತಾವೇ ಸ್ವತಃ ಎಲೆಕ್ಷನ್ಗೆ ನಿಂತಂತೆ ಅತಿ ಹುರುಪಿನಿಂದ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಂದಿನ ಅಲ್ಲಿಯ ಈ ಅಸ್ಪೃಶ್ಯರು ಏನಿರ್ತಾರಲ್ಲ, ಇವರೆಲ್ಲ ತುಂಬ ಮಿಲಿಟೆಂಟ್ ಸ್ವಭಾವದವರು, ಸ್ವಾಭಿಮಾನಿಗಳು. ಹೀಗಾಗಿ ಅಂದಿನ ಸರ್ಕಾರದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ 30 ಜನ MLAಗಳು SC ಅವರೇ ಆಗಿರ್ತಾರೆ. ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ.
ಈ ಜನರ ಮೇಲೆ ಅಲ್ಲೇ ಜನ ಒತ್ತಡ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ವೋಟ್ ಹಾಕಿದರೆ ಅದು ಅಂಬೇಡ್ಕರ್ಗೆ ಹಾಕಬೇಕು ಅಂತ ಎಲ್ಲ ಜನ ಅಗದಿ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ MLA ಗಳ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚುನಾವಣೆ ದಿನ ಸಮೀಪಿಸ್ತದೆ. ಅದು ಪ್ರಚಾರ ಉಗ್ರ ರೂಪ ತಡೆಯುತ್ತದೆ. ಆಗ ಬುದ್ಧ ಸಿಂಹ ಮಹನಲ್ ಅನ್ನುವ ಸಿಖ್ ದಲಿತನೋರ್ವನು ತನ್ನ ಸೊಂಟದಲ್ಲಿರುವಂಥ ಕೃಪಾಣ್ ಅಂತಂದರೆ ಸಿಖ್ಖರು ತಮ್ಮ ಸೊಂಟದಲ್ಲಿ ಸಿಕ್ಕಿಸಿಕೊಳ್ಳುವ ಒಂದು ಚಿಕ್ಕ ಕತ್ತಿ, ಅದನ್ನು ತೆಗೆದು ಅದನ್ನು ತಿರುವುತ್ತಾ ಅವನು ಎಲೆಕ್ಷನ್ ದಿನ ಶಾಸಕ ಭವನದ ಸುತ್ತ ಜನ ಏನು ಸೇರಿರ್ತಾರಲ್ಲ ಅವರೊಳಗೆಲ್ಲ ಸುತ್ತಲೂ ತಿರುಗಾಡುವಂಥ ಆ ಒಳಗಿರುವ MLA ಗಳ ಮೇಲೆ ಪ್ರೆಷರ್ ಹಾಕ್ತಿರ್ತಾರೆ. ಅಗರ್ ಬಾಬಾ ಸಾಹೇಬ್ हार गए तो गद्दारों को मैं जीने नहीं दूंगा, गद्दारों को मैं जीने नहीं दूंगा, मुझे फांसी पर चढ़ाए तो भी चलेगा लेकिन मैं गद्दारों को जीने नहीं दूंगा. ಈ ರೀತಿ ಸ್ಲೋಗನ್ಗಳನ್ನು ಹಾಕ್ಕೊಂಡು ತಿರುಗ್ತಾ ಇರ್ತಾರೆ ಜನ. ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರ ಗತಿ ಏನಾಯಿತು ಅನ್ನೋದು ಎರಡನೇ ಮಾತು. ಆದರೆ ಅವರ ಒಂದು ಹುಮ್ಮಸ್ಸು ಅದು ಗಣನೀಯವಾಗಿತ್ತು. ಇದು ಅಲ್ಲದೆ ಆ ಹೊತ್ತಿಗೆ ಬಾಬಾ ಸಾಹೇಬ್ರ ಎದುರುಗಡೆ ನಿಂತಂಥ ವ್ಯಕ್ತಿ ಸುಭಾಷ್ ಚಂದ್ರ ಬೋಸರ ಅಣ್ಣನೂ ಬಂಗಾಲ್ ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆಗಿದ್ದಂಥ ಶರತ್ ಚಂದ್ರ ಬೋಸ್ ಆಗಿರ್ತಾರೆ. ಇದಕ್ಕೆ ಇಷ್ಟೂ ಅಲ್ಲದೆ ಕಾಂಗ್ರೆಸ್ನವರು ತಮ್ಮ MLA ಗಳು ಎಲ್ಲಾದರೂ ಅಂಬೇಡ್ಕರ್ಗೆ ವೋಟ್ ಹಾಕಬಾರ್ದು ಅಂಥೇಳಿ ಅವರು ವಿಪ್ ಜಾರಿ ಮಾಡಿರ್ತಾರೆ. ಯಾರು ಅಂಬೇಡ್ಕರ್ಗೆ ವೋಟ್ ಹಾಕಬಾರ್ದು ಅಂತ. ಮತ್ತು ಅಂಬೇಡ್ಕರ್ಗೆ ಅವಾಗ ಬೇಕಾಗಿದ್ದು ಸಹ 5 ವೋಟುಗಳು ಗೆಲ್ಲಲಿಕ್ಕೆ. ಅವ್ರಿಗೆ ಹಾಕುವ ವ್ಯಕ್ತಿ ಒಬ್ಬನೇ, ಜೋಗೇಂದ್ರನಾಥ್ ಮಂಡಲ್. ಇನ್ನು 4 ವೋಟುಗಳು ಬಂದರೆ ಅದು ಉಳಿದವರಿಂದಲೇ ಬರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಆಗಿದ್ದ ಚಮತ್ಕಾರ ಇಲ್ಲಿಯೇ. ಬಾಬಾ ಸಾಹೇಬರಿಗೆ 4 ವೋಟ್ ಬೀಳಬೇಕಾಗಿತ್ತು, 10 ವೋಟುಗಳು ಬೀಳ್ತವೆ. ಕಾಂಗ್ರೆಸ್ಸಿನ MLA ಗಳು ತಮ್ಮ MLA ಸ್ಟೇಟಸ್ ಹೋದರೂ ಪರವಾಗಿಲ್ಲ, ತಮಗೆ ಪನಿಷ್ಮೆಂಟ್ ಸಿಕ್ಕರೂ ಪರವಾಗಿಲ್ಲ, ಕಾಂಗ್ರೆಸ್ಸಿನ ಒಂದು ವಿಪ್ಪನ್ನು ಧಿಕ್ಕರಿಸಿ ಅವರು ಅಂಬೇಡ್ಕರ್ಗೆ ವೋಟ್ ಹಾಕ್ತಾರೆ. ಅಂಬೇಡ್ಕರ್ ಗೆಲ್ತಾರೆ ಮತ್ತು ಜೋಗೇಂದ್ರ ಮಂಡಲರು ಗೆಲ್ತಾರೆ. ಆಮೇಲೆ ಇವರು ಸಂವಿಧಾನ ಸಮಿತಿಯೊಳಗೆ ಗಾಂಧಿ, ನೆಹರು, ಪಟೇಲರ ಎದುರುಗಡೆಯಿಂದಲೇ ಒಳಗೆ ಬಂದುಬಿಡ್ತಾರೆ. ಇದು ಕಾಂಗ್ರೆಸ್ಸಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಸಹನೀಯವಾಗ್ತದೆ. ಈ ವ್ಯಕ್ತಿ ಯಾಕಂದರೆ ಪಟೇಲರು ಜೋರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಅಂಬೇಡ್ಕರ್ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಂಬೇಡ್ಕರ್ ಗೆದ್ದು ಸಂವಿಧಾನ ಸಭೆಗೆ ಬರಲಿಕ್ಕೆ ನಾನು ಅವಕಾಶನ ಕೊಡೋದಿಲ್ಲ, ಸಂವಿಧಾನ ಸಭೆಗೆ ಎಲ್ಲ ಬಾಗಿಲು ಕಿಟಕಿಗಳನ್ನು ಮುಚ್ಚಿದ್ದೇನೆ ಎಂದು ಸ್ಟೇಟ್ಮೆಂಟ್ ಕೊಟ್ಟಂಥ ಪಟೇಲರು ಅಂಥವರ ಎದುರಿನಿಂದಲೇ ಅವರು ಸಂವಿಧಾನ ಸಭೆಗೆ ಆಯ್ಕೆಯಾಗಿ ಬರುತ್ತಾರೆ. ಇದು ಕಾಂಗ್ರೆಸ್ಸಿಗರಿಗೆ ಅಸಹನೀಯವಾಗ್ತದೆ, ಮುರುಸು ಕೊಡ್ತದೆ. ಅವರಿಗೆ ಏನು ಮಾಡಬೇಕು, ಇವ್ರನ್ನ ಹೇಗೆ ಸಂವಿಧಾನ ಸಭೆಯಿಂದ ಹೊರಗೆ ಹಾಕಬೇಕು ಅನ್ನೋ ಯೋಜನೆಗಳನ್ನು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೊಂದು ಅವಕಾಶವೂ ಸಿಗ್ತದೆ. ಅದು 1947 ಜೂನ್ 3ನೇ ತಾರೀಕಿನಲ್ಲಿ ಒಂದು ಅವಕಾಶ ಸಿಗ್ತದೆ. ಆ ದಿನ ಭಾರತ ಪಾಕಿಸ್ತಾನದ ವಿಭಜನೆಯ ಕಾಲ. ಈ ಕಾಂಗ್ರೆಸ್ಸಿಗರು ಏನು ಮಾಡ್ತಾರಂತಂದರೆ ಅಂಬೇಡ್ಕರ್ ಗೆದ್ದಂಥ ಖುಲ್ಲಾ ಮತ್ತು ಜೈಸೂರ್ ಪ್ರದೇಶವನ್ನು ಮತ್ತು ಜೋಗೇಂದ್ರ ಮಂಡಲ್ ಗೆದ್ದಂಥ ಫರೀದ್ಪುರ್ ಮತ್ತು ಬಲೈಸಾರ್ ಕ್ಷೇತ್ರಗಳನ್ನು, ಅಲ್ಲಿ ಹಿಂದೂಗಳ ಜನಸಂಖ್ಯೆ 50%ಗಿಂತ ಹೆಚ್ಚಿಗೆ ಇದ್ದರೂ ಸಹ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತಾರೆ. ಆ ಗೈಡ್ಲೈನ್ ಏನಿರ್ತದಂದರೆ 50%ಗಿಂತ ಹೆಚ್ಚಿಗೆ ಹಿಂದೂಗಳಿದ್ದರೆ ಆ ಪ್ರದೇಶವನ್ನು ಭಾರತಕ್ಕೂ, 50%ಗಿಂತ ಹೆಚ್ಚಿಗೆ ಮುಸಲ್ಮಾನರಿದ್ದರೆ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೂ ಕೊಡಬೇಕೆನ್ನುವ ಗೈಡ್ಲೈನ್ ಇರ್ತದೆ. ಈ ಗೈಡ್ಲೈನನ್ನು ಮೀರಿ ಇದನ್ನು ಧಿಕ್ಕರಿಸಿ ಅವರು ಕಾಂಗ್ರೆಸ್ಸಿಗರು ಈ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಕೊಡ್ತಾರೆ. ಅವರ ಉದ್ದೇಶ ಒಂದೇ ಒಂದು,
ಬಾಬಾ ಸಾಹೇಬರ ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡೋದು. ಈಗ ಬಾಬಾ ಸಾಹೇಬಕ್ಕೆ ಮೆಂಬರ್ಶಿಪ್ಪು, ಜೋಗನಾಥ ಮಂಡಲಕ್ಕೆ ಮೆಂಬರ್ಶಿಪ್ಪು ಕ್ಯಾನ್ಸಲ್ ಆಗಿ ಹೋಗ್ತದೆ. ಬಾಬಾ ಸಾಹೇಬ್ರಿಗೆ ಭಾಳ ಸಿಟ್ಟು ಬರ್ತದೆ, ಭಾಳ ಕೋಪ ಬರ್ತದೆ. ಅವರು ಕೋಪದಿಂದ ಸೀದಾ ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ ಅವರು ಅಲ್ಲಿಯ ಪ್ರೈಮ್ ಮಿನಿಸ್ಟರನ್ನು, ವಿರೋಧಿ ಪಕ್ಷದ ಅಟ್ಲೆ ಅವರನ್ನು, ವಿರೋಧಿ ಪಕ್ಷದ ಧುರೀಣ ಚರ್ಚಿಲರನ್ನು ಮತ್ತು ಇತರ ಮುಖಂಡರನ್ನು ಭೇಟಿಯಾಗಿ ಕಾಂಗ್ರೆಸ್ಸಿಗರು ತನ್ನ ಜೊತೆಗೆ ಮಾಡಿದ ವಂಚನೆ ಕೆಲಸವನ್ನು ವಿವರಿಸಿ ಹೇಳ್ತಾರೆ. ಈ ಕೆಲಸದಲ್ಲಿ ನನಗೆ ನ್ಯಾಯ ಬೇಕು ಅಂತ ಕೇಳ್ತಾರೆ. ಯಾಕಂತಂದರೆ 1935 ಕಾಯ್ದೆಯಲ್ಲಿ ನೀವು ಕೊಟ್ಟ ವಿಶೇಷ ಹಕ್ಕುಗಳು, ಅಸ್ಪೃಶ್ಯರಿಗೆ, SC STಗಳಿಗೆ ನೀವೇನು ಕೊಟ್ಟಿದ್ದ ಸವಲತ್ತುಗಳೆಲ್ಲ ಅವು ಎಲ್ಲ ಉಳಿಬೇಕು ಅಂತಂದರೆ ನಾನು ಸಂವಿಧಾನ ಸಭೆಗೆ ಹೋಗಲೇಬೇಕು. ಈ ವಿಷಯದಲ್ಲಿ ನೀವು ನನಗೆ ಹೆಲ್ಪ್ ಮಾಡಲೇಬೇಕು ಎಂದು ಒತ್ತಡ ಹಾಕ್ತಾರೆ. ಒಂದು ವೇಳೆ ನೀವು ನನಗೆ ಇದರಲ್ಲಿ ಹೆಲ್ಪ್ ಮಾಡದೇ ಇದ್ದರೆ ನಾನು ಭಾರತದಲ್ಲಿ ರಕ್ತ ಕ್ರಾಂತಿಯನ್ನು ಮಾಡುತ್ತೇನೆ ಅಂತಲೂ ಒಂಥರ ದಬಾಯಿಸ್ತಾರೆ. ಆಗ ಬಾಬಾ ಸಾಹೇಬರ ಒಂದು ಪ್ರತಿಭೆಯನ್ನು ನೋಡಿದಂಥ ಬ್ರಿಟಿಷರು, ಬಾಬಾ ಸಾಹೇಬ ಅಲ್ಲಿ ಭಾರತದಲ್ಲಿ ದಲಿತರ ಪರಿಸ್ಥಿತಿಯನ್ನು ನೋಡಿದಂಥವರು ಮತ್ತು ಬಾಬಾ ಅಂಬೇಡ್ಕರರ ಬಗ್ಗೆ, ಈ ಜನರಿಗೆ, ಈ ಅಸ್ಪೃಶ್ಯ ಜನರ ಬಗ್ಗೆ ಇದ್ದ ಅವರ ಕಾಳಜಿಯನ್ನು ಕೊಂಡು ಅವ್ರಿಗೂ ಸರಿ ಅನ್ನಿಸ್ತದ. ಅವರು ಕಾಂಗ್ರೆಸ್ಸಿನ ಮೇಲೆ ಒತ್ತಡ ಹಾಕ್ತಾರೆ. ಸಂವಿಧಾನ ಸಮಿತಿಗೆ ನೀವು ಅಂಬೇಡ್ಕರನ್ನು ಆರಿಸಿಕೊಂಡು ಬರಲೇಬೇಕು. ನೀವು ಒಂದು ವೇಳೆ ಬರದೇ ಇದ್ದರೆ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ದಿನವನ್ನೇ ಮುಂದೂಡ್ತೀವಿ ಅಂತ ಹೇಳ್ತಾರೆ. ಆಗ ಏನಾಗ್ತದಂತರಲ್ಲಿ ಅಧಿಕಾರವನ್ನು ಪಡೆಯಲು ತುದಿಗಾಲ ಮೇಲೆ ನಿಂತಂಥ ಈ ಗಾಂಧಿ, ನೆಹರು ಮುಂತಾದ ಕಾಂಗ್ರೆಸ್ಸರಿಗೆ ಕೈಕಾಲೇ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೇನಾಯ್ತಪ್ಪ, ಸ್ವಾತಂತ್ರ್ಯನೇ ಮುಂದೆ ಹೋಗ್ತದಲ್ಲ. ಆಗ ಅವರು ಗಡಿಬಿಡಿಯಿಂದ ಕೆಲಸ ಪ್ರಾರಂಭ ಮಾಡ್ತಾರೆ. ಬಾಬಾ ಸಾಹೇಬ್ರನ್ನ ಎಲ್ಲಿಂದಾದರೂ ಆರಿಸಿ ಕಳಿಸ್ಬೇಕು ಅಂತ, ಆರಿಸಿ ಸಂವಿಧಾನ ಸಭೆಗೆ ತೊಗೊಳ್ಬೇಕಂತ ಪ್ರಯತ್ನ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಅಂಥದ್ರಲ್ಲೇ ಇವ್ರಿಗೇನಾಗ್ತದೆ ಅಂದರೆ, ಪುಣಾದಲ್ಲಿ MR ಜೈಕಾರ್ ಎಂಬ ಒಬ್ಬ ಪ್ರತಿಭಾವಂತ ವ್ಯಕ್ತಿ, ನೆಹರುಗೂ ಅವರಿಗೂ ಒಂದು ಜಗಳ ಆಗಿರ್ತದೆ. ಆ ಜಗಳದಿಂದ ಸಿಟ್ಟಿನಿಂದ ಅವರು ಆ ಮೆಂಬರ್ಶಿಪ್ಗೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಪುಣಾ ಕ್ಷೇತ್ರ ಖಾಲಿಯಾಗಿರ್ತದೆ. ಇವರು ಕಾಂಗ್ರೆಸ್ಸಿಗರು ಗಡಬಡಿಯಿಂದ ಪುಣಾ ಕ್ಷೇತ್ರಕ್ಕೆ ಅಂಬೇಡ್ಕರನ್ನು ಅವಿರೋಧವಾಗಿ ಎಲೆಕ್ಷನ್ಗೆ ನಿಲ್ಲಿಸಿ ಅವರನ್ನು ಗೆಲ್ಲಿಸ್ತಾರೆ. ಅವಿರೋಧವಾಗಿ ಅವರು ಆಯ್ಕೆ ಆಗ್ತಾರೆ. ಆಯ್ಕೆ ಆದ ತಕ್ಷಣ ಆ ಸುದ್ದಿಯನ್ನು ಜುಲೈ 9 ಹೊತ್ತಿಗೆ ಅದನ್ನು ಇಂಗ್ಲೀಷರಿಗೆ ಮುಟ್ಟಿಸ್ತಾರೆ. ಆಯಿತು, ಸಂವಿಧಾನ ಸಭೆಗೆ ಅಂಬೇಡ್ಕರರ ಆಯ್ಕೆ ಆಗಿದೆ ಅಂತ. ಆ ಸುದ್ದಿಯನ್ನು ಕೇಳಿದ ತಕ್ಷಣ ಬ್ರಿಟಿಷರು ಸ್ವತಃ ಆಗಸ್ಟ್ 15ಕ್ಕೆ ನಾವು ನಿಮಗೆ ಸ್ವಾತಂತ್ರ್ಯ ಕೊಟ್ಟು ಬಿಡ್ತೀವಿ ಅಂತ ಡಿಕ್ಲೇರ್ ಮಾಡ್ತಾರೆ. ಹೀಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಅಂಬೇಡ್ಕರರು ಸಂವಿಧಾನ ಸಭೆಗೆ ಆಯ್ಕೆ ಆಗ್ತಾರೆ. ಎಲ್ಲರ ವಿರೋಧದ ನಡುವೆಯೂ, ಸರ್ಕಾರದ ಕಾಂಗ್ರೆಸ್ಸಿನ ವಿರೋಧದ ನಡುವೆಯೂ ತನ್ನ ಪ್ರತಿಭೆಯಿಂದ ಅವರು ಆಯ್ಕೆ ಆಗ್ತಾರೆ. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನ ಸಮಿತಿಗೆ ಆಯ್ಕೆ ಆದ ಮೇಲೆ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದು ಸಹ ಯಾರ ಮೆಹರ್ಬಾನಿಯಿಂದಲ್ಲ. ಅದು ಅವರು ಸಂವಿಧಾನದ ಬಗ್ಗೆ ಅವರಿಗಿರುವ ವಿಶೇಷ ಜ್ಞಾನ, ಅವರಿಗಿರುವ ಕೆಪ್ಯಾಸಿಟಿ ಅವನ್ನು ಕಂಡೇ ಅವರಿಗೆ ಅಲ್ಲಿಗೆ ಸಂವಿಧಾನದ ಕರಡು ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹೀಗೆ ಬಾಬಾ ಸಾಹೇಬರು ಸಂವಿಧಾನ ಸಮಿತಿಗೆ ಸೇರಿದ್ದು, ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಎಲ್ಲ ಬಾಬಾ ಸಾಹೇಬರ ಸ್ವಂತ ಪ್ರಯತ್ನದಿಂದ ಮತ್ತು ಸ್ವಂತ ಪ್ರತಿಭೆಯಿಂದ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಭಾಷಣ ನಾನು ಅಡ್ವೊಕೇಟ್ ಸುರೇಶ್ ಮಾನೆ ಅವರ ಒಂದು ಮರಾಠಿ ಭಾಷಣದ ಯೂಟ್ಯೂಬ್ನಲ್ಲಿ ಅವ್ರದ್ದೊಂದು ಮರಾಠಿ ಭಾಷಣ ಇದೆ. ಇದನ್ನೇ ಹೇಳಿ ಆ ಭಾಷಣದ ಈ ಭಾವಾನುವಾದ ಇದನ್ನು ಎಲ್ಲರೂ ನನ್ನ ಸ್ನೇಹಿತರೆ ಎಲ್ಲರೂ ಇದನ್ನು ಓದಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಸಾಮಾಜಿಕ ವಿಚಾರ ಕ್ರಾಂತಿಯಲ್ಲಿ, ಸಾಮಾಜಿಕ ಪರಿವರ್ತನೆಯ ಕೆಲಸದಲ್ಲಿ ಎಲ್ಲರೂ ಸಹಭಾಗಿಯಾಗಿ ಎಂದು ನಿಮಗೆ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ಜೈ ಭೀಮ್.